ಈ ರನ್ಯಾ ರಾವಳ ಬಂಡವಾಳ ಏನಿದೆ ಇದು ಒಂದೊಂದಾಗಿ ಈಗ ಬಯಲಾಗ್ತಾ ಇದೆ. ಒಂದ ಎರಡ 108 ವ್ಯವಹಾರಗಳು, ಬಂಗಾರಿಯ ಬಂಡವಾಳ 108 ವ್ಯವಹಾರ ಎಲ್ಲವೂ ಕೂಡ ಒಂದೊಂದಾಗೆ ಬಯಲಾಗ್ತಾ ಇದೆ. ನಟಿ ರನ್ಯಾಗೆ ಇದ್ದಂತಹ ಬಿಸ್ನೆಸ್ ಒಂದಲ್ಲ ಎರಡಲ್ಲ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದುಬೈನಲ್ಲೂ ಕೂಡ ರನ್ಯಾ ಬಿಸ್ನೆಸ್ ಇದೆಯಂತೆ. ಡೈಮಂಡ್ ಬಿಸ್ನೆಸ್ ನಲ್ಲೂ ಕೂಡ ಈಕೆ ತೊಡಗಿಕೊಂಡಿದ್ಲು. ದುಬೈ ವೈರಾ ಡೈಮಂಡ್ಸ್ ಟ್ರೇಡಿಂಗ್ ನಲ್ಲಿ ರನ್ಯಾ ಶೇರ್ ಇದೆ, ರನ್ಯಾ ಪಾಲಿದೆ. ರನ್ಯಾ ತರುಣ್ ರಾಜು ಡೈಮಂಡ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ. ಬಿಸ್ನೆಸ್ ಕಾರಣಕ್ಕೆ ದುಬೈನಲ್ಲಿ ಭೇಟಿ ಆಗ್ತಾ ಇದ್ರು ರನ್ಯಾ ಮತ್ತು ತರುಣ್ ರಾಜು. ವೈರಾ ಡೈಮಂಡ್ಸ್ ನಲ್ಲಿ ಪಾಲುದಾರಿಕೆಯ ಬಗ್ಗೆ ತರುಣ್ ರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಆರ್ಐ ವಿಚಾರಣೆಯ ಸಂದರ್ಭದಲ್ಲಿ ಅಧಿಕಾರಿಗಳ ಮುಂದೆ ಆತ ಬಾಯ್ಬಿಟ್ಟಂತಹ ಸತ್ಯ ಇದು. ವೈರಾ ಡೈಮಂಡ್ಸ್ ಕಂಪನಿಯ ಬಗ್ಗೆ ಈಗ ಡಿಆರ್ಐ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ವೈರಾ ಡೈಮಂಡ್ಸ್ ಪಾಲಿನ ಹಿನ್ನೆಲೆ ದುಬೈ ವೀಸಾ ಪಡೆದಿದ್ಲು ರನ್ಯಾ. ವೈರಾ ಡೈಮಂಡ್ಸ್ ಕಂಪನಿಗೂ ಗೋಲ್ಡ್ ಸ್ಮಗ್ಲಿಂಗು ಹೇಗೆ ನಂಟು ಅನ್ನೋದರ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಬಗೆದಷ್ಟು ಸತ್ಯ ಈ ಪ್ರಕರಣದಲ್ಲಿ ಬಯಲಾಗ್ತಾ ಇದೆ, ಅದರ ಜೊತೆಗೆ ಈಕೆಯ ಹಿನ್ನೆಲೆ ಕೂಡ ಬಯಲಾಗ್ತಾ ಇದೆ. ಕೇವಲ ಚಿನ್ನದ ಸ್ಮಗ್ಲಿಂಗ್ ಮಾತ್ರ ಅಲ್ಲ, ಹಲವು ವ್ಯವಹಾರಗಳಲ್ಲಿ ಈಕೆ ತೊಡಕೊಂಡಿದ್ಲು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಕೆ ಬಗ್ಗೆ ಬೇರೆ ಏನೆಲ್ಲ ಡೀಟೇಲ್ಸ್ ಇದೆ? ಯಾವ್ಯಾವ ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ಲು, ಎಲ್ಲೆಲ್ಲಿ ನಡೆಸ್ತಾ ಇದ್ಲು, ಆ ಕಾರಣಕ್ಕೆ ದುಬೈನ 2 ವರ್ಷದ ವೀಸಾನ ಈಕೆ ಪಡ್ಕೊಂಡಿದ್ಲ? ಶ್ವೇತಾ, ಅಂದ್ರೆ ಈ ಒಂದು ಅನುಮಾನ ಇದೀಗ ಡಿಆರ್ಐ ಅಧಿಕಾರಿಗಳಿಗೂ ಕೂಡ ಮೂಡಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೇವಲ ದುಬೈಗೆ ರಿಲೇಷನ್ಸ್ ಇಲ್ಲ, ಫ್ರೆಂಡ್ಸ್ ಇಲ್ಲ, ಆದ್ರೂ ಕೂಡ ದುಬೈಗೆ ಯಾಕೆ ಹೋಗಿ ಬರ್ತಾ ಇದ್ಲು ರನ್ಯಾ ರಾವ್ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ರು. ಆದ್ರೆ ತರುಣ್ ಕೊಂಡಾರು ರಾಜು ಯಾವಾಗ ಅರೆಸ್ಟ್ ಆಗ್ತಾನೆ, ಆತನ ವಿಚಾರಣೆ ವೇಳೆ ಆತ ಒಂದು ಸ್ಫೋಟಕವಾದಂತಹ ಒಂದು ಮಾಹಿತಿಯನ್ನ ಹೇಳಿರುವಂತದ್ದು. ವೈರಾ ಡೈಮಂಡ್ಸ್ ಅಂತ ಅನ್ಬಿಟ್ಟು ಏನ್ ಬಿಸ್ನೆಸ್ ಅನ್ನ ರನ್ಯಾ ರಾವ್ ಮತ್ತೆ ತರುಣ್ ಇಬ್ರು ಕೂಡ ಮಾಡ್ತಾ ಇದ್ರು. ದುಬೈನಲ್ಲಿ ಆ ಒಂದು ಕಂಪ್ನಿ ಇತ್ತು, ಅದಕ್ಕೋಸ್ಕರನೇ 82 ಲಕ್ಷಕ್ಕೂ ಅಧಿಕ ಭಾರತೀಯ ಮೌಲ್ಯದ ರೂಪಾಯಿ ಕೊಟ್ಟು ಒಂದು ಅಲ್ಲಿನ ಒಂದು ರೆಸಿಡೆನ್ಷಿಯಲ್ ವೀಸಾವನ್ನ ರನ್ಯಾ ರಾವ್ ಪಡ್ಕೊಂಡಿದ್ಲು ಅನ್ನೋದು ಇದೀಗ ಗೊತ್ತಾಗ್ತಿರುವಂತ ವಿಚಾರ. ಅಂದ್ರೆ ತದನಂತರ ಇಬ್ರಿಗೂ ಕೂಡ ವ್ಯವಹಾರದಲ್ಲಿ ಸರಿ ಹೊಂದೋದಿಲ್ಲ, ಹೀಗಾಗಿ ಆ ಒಂದು ಪಾರ್ಟ್ನರ್ಶಿಪ್ ಇಂದ ದೂರ ಆದ ಅಂತ ತರುಣ್ ರಾಜು ಕೂಡ ತನ್ನ ಒಂದು ಕನ್ಫೆಸ್ ಸ್ಟೇಟ್ಮೆಂಟ್ ಏನಿದೆ ಅದರಲ್ಲಿ ಹೇಳ್ಕೊಂಡಿರುವಂತದ್ದು. ಅಂದ್ರೆ ಈ ಹಿಂದೆ ಯಾಕಾಗಿ ರನ್ಯಾ ರಾವ್ ಹೋಗ್ತಿದ್ಲು ಅನ್ನೋದು ಒಂದಷ್ಟು ಅನುಮಾನಗಳು ಕೂಡ ನಮಗೂ ಕೂಡ ಮೂಡಿತ್ತು. ಕೇವಲ ಇದು ಚಿನ್ನದ ಸ್ಮಗ್ಲಿಂಗ್ಗೆ ಮಾತ್ರ ಸೀಮಿತವಾಗಿಲ್ಲ, ಅಲ್ಲಿ ವೈರಾ ಡೈಮಂಡ್ಸ್ ಅಂತ ಅಂದ್ಬಿಟ್ಟು ಒಂದು ಕಂಪನಿಯನ್ನ ನಡೆಸ್ತಾ ಇದ್ರು ದುಬೈನಲ್ಲಿ. ಅದರಲ್ಲಿ ಈಕೆನೂ ಕೂಡ ಪಾರ್ಟ್ನರ್ ಆಗಿದ್ದು, ತರುಣ್ ರಾಜ್ ಕೂಡ ಪಾರ್ಟ್ನರ್ ಆಗಿದ್ದು. ಇದೇ ಕಾರಣಕ್ಕೆ 2 ವರ್ಷದ ವೀಸಾವನ್ನು ಕೂಡ ಪಡ್ಕೊಂಡಿದ್ಲು, ರೆಸಿಡೆನ್ಸಿಯಲ್ ವೀಸಾ ಅನ್ನೋದು ಇದೀಗ ಗೊತ್ತಾಗ್ತಿರುವಂಥದ್ದು. ಯಾಕಾಗಿ ಯಾವ ವ್ಯವಹಾರದಲ್ಲಿ ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಸರಿ ಇಲ್ಲದೆ ಆಚೆ ಬಂದ್ರು ಏನು ಅನ್ನೋ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಇದೀಗ ಮಾಡ್ತಿರುವಂಥದ್ದು. ಅಂದ್ರೆ ತರುಣ್ ಕೊಂಡಾರು ರಾಜು ಕೊಟ್ಟಂತಹ ಒಂದು ಮಾಹಿತಿಯ ಅನ್ವಯ ಈ ಆಂಗಲ್ ಅಲ್ಲೂ ಕೂಡ ಕಂಪ್ನಿ ಇತ್ತಾ ಇಲ್ವಾ ಅನ್ನೋದ್ರು ಕೂಡ ಒಂದು ನೀಟಾಗಿ ಎಲ್ಲ ಒಂದು ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸಿರುವಂತದ್ದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.